ಗೌತಮ ಬುದ್ಧನು ಭಿಕ್ಷಾಟನೆಯ ಪಾತ್ರೆಯೊಂದಿಗೆ ದಿನಕ್ಕೆ ಆಹಾರವನ್ನು ಸಂಗ್ರಹಿಸಲು ಹೋಗುತ್ತಿದ್ದನು. ಅವನು ಮನೆಯ ಮುಂದೆ ಕಾಣಿಸಿಕೊಂಡ ತಕ್ಷಣ ಮನೆಯ ಮಹಿಳೆ ಸ್ವಲ್ಪ ಬೇಯಿಸಿದ ಆಹಾರವನ್ನು ತೆಗೆದುಕೊಂಡು ಬುದ್ಧನನ್ನು ಅರ್ಪಿಸುತ್ತಾಳೆ. ಬುದ್ಧನು ಅದನ್ನು ಸ್ವೀಕರಿಸಿ ಆ ಮಹಿಳೆಗೆ ಧನ್ಯವಾದ ಹೇಳಿ ಹೊರಟು ಹೋದನು. ಒಂದು ದಿನ ಬುದ್ಧನು ಹಿಂದೆಂದೂ ಹೋಗದ ಹಳ್ಳಿಯ ಮೂಲಕ ಹಾದು ಹೋಗುತ್ತಿದ್ದನು. ಮನೆಯೊಂದರ ಬಾಗಿಲು ತಟ್ಟಿದರು. ಈ ಮನೆಯ ಹೆಂಗಸು ಕಹಿ ಸ್ವಭಾವದವಳು. ಭಿಕ್ಷಾಪಾತ್ರೆಯೊಂದಿಗೆ ಸನ್ಯಾಸಿಯೊಬ್ಬ ತನ್ನ ಮನೆ ಬಾಗಿಲಲ್ಲಿ ನಿಂತಿರುವುದನ್ನು ಕಂಡು ಕೋಪಗೊಂಡಳು. ಅವಳು ಅವನನ್ನು ನಿಂದಿಸಲು ಪ್ರಾರಂಭಿಸಿದಳು. ಶಿರ್ಕರ್, ದುಡಿಯದೆ ತಿಂಡಿ ತಿನ್ನಬೇಕಂತೆ ಎಂದು ಕೂಗಿದಳು. ಬುದ್ಧನು ಉತ್ತರವಿಲ್ಲದೆ ನಿಂತನು. ನೀವು ಕೆಲಸ ಮಾಡಲು ಸಾಕಷ್ಟು ಫಿಟ್ ಆಗಿ ಕಾಣುತ್ತೀರಿ. ನೀವು ಏಕೆ ಕೆಲಸ ಮಾಡಬಾರದು ಮೂರ್ಖರೇ ಎಂದು ಕಿರುಚಿದಳು. ಮಹಿಳೆ ಬುದ್ಧನನ್ನು ನಿಂದಿಸುತ್ತಾ ಹೋದಳು. ಅವನನ್ನು ಹೆಸರಿಸುತ್ತಾಳೆ. ಬುದ್ಧ ಯಾವುದೇ ಪ್ರತಿಕ್ರಿಯೆ ನೀಡದೆ ಕೇಳುತ್ತಾ ನಿಂತಳು. ಅವಳ ಮಾತು ಮುಗಿಯುವುದನ್ನೇ ಕಾಯುತ್ತಾ ಕೊನೆಗೆ ಉಸಿರು ಬಿಗಿ ಹಿಡಿದು ನಿಲ್ಲಿಸಿದಳು. ಆಗ ಅವಳು, ನೀನು ಕಲ್ಲಿನಂತೆ ನಿಂತಿದ್ದೀಯಾ? ಸನ್ಯಾಸಿ, ನೀವು ಯಾಕೆ ಏನನ್ನೂ ಹೇಳಬಾರದು? ಅವಳು ಹೀಯಾಳಿಸಿದಳು. ಅಮ್ಮ, ನೈವೇದ್ಯ ಮಾಡಲಾಗಿದೆ. ಆದರೆ ಅದನ್ನು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಸೇರಿದೆ? ಬುದ್ಧ ಕೇಳಿದ, ಅಮ್ಮ, ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದಾಗಿನಿಂದ ನೀವು ನನಗೆ ಏನನ್ನು ನೀಡುತ್ತಿದ್ದೀರಿ ಎಂದು ಬುದ್ಧ ಮೃದುವಾಗಿ ಹೇಳಿದಳು. ಮಹಿಳೆ ಬುದ್ಧಿವಂತಳು. ಸನ್ಯಾಸಿಯು ತಾನು ಅವನ ಮೇಲೆ ಹೇರುತ್ತಿರುವ ನಿಂದನೆಗಳನ್ನು ಉಲ್ಲೇಖಿಸುತ್ತಿದ್ದಾನೆಂದು ಅವಳು ತಕ್ಷಣವೇ ತಿಳಿದಿದ್ದಳು. ಮತ್ತು ನಿಮ್ಮ ಪ್ರಶ್ನೆ, ಕೊಡುಗೆಯನ್ನು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಸೇರಿದ್ದು? ಬುದ್ಧ ಅವಳಿಗೆ ವಾಕ್ಯವನ್ನು ಪೂರ್ಣಗೊಳಿಸಿದನು. ಮಹಿಳೆಗೆ ಸಂದೇಶವು ಸಿಕ್ಕಿತು. ಅವಳು ಬುದ್ಧನ ಪಾದಕ್ಕೆ ಬಿದ್ದಳು. ಅವಳು ಒಳಗೆ ಹೋಗಿ ಅವನಿಗೆ ಸ್ವಲ್ಪ ಆಹಾರವನ್ನು ತಂದಳು. ಬುದ್ಧ ಅವಳಿಗೆ ಧನ್ಯವಾದ ಹೇಳಿ ಮುಂದೆ ಹೋದ.